ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಸೊ ಅದೇನಂದ್ರೆ ಕಂಪ್ಯೂಟರ್ ಟೀಚರ್ಸ್. ಓಕೆನಾ? ಸೊ ನೋಡಿ, CNR ರೂಲ್ ಬಿಡುಗಡೆ ಆಗಿದೆ. ಸೊ ಅಪ್ಡೇಟ್ ಬಂದ ತಕ್ಷಣನೇ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ಈ ವಿಡಿಯೋ ಅಲ್ಲಿ ನಾವು ನೋಡಿ, ಕಂಪ್ಯೂಟರ್ ಏನು ಶಿಕ್ಷಕರ ನೇಮಕಾತಿ ಆಗ್ತಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಏನೆಲ್ಲ ಸ್ಯಾಲ್ರಿ ಆಗಿರ್ಬೋದು, ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನೋಡೋಣ. ಓಕೆನಾ? CNR ರೂಲ್ ಕರ್ನಾಟಕ ಸರ್ಕಾರದಿಂದ ದಿನಾಂಕ 29/6/2026 ಇವತ್ತೇ ಬಂದಂಥ ಒಂದು ಫ್ರೆಶ್ ನ್ಯೂಸ್ ಇದಾಗಿರುತ್ತೆ ಸ್ನೇಹಿತರೆ. ನೋಡೋಣ ಕಂಪ್ಯೂಟರ್ ಟೀಚರ್ಸ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅಂತ. ಓಕೆನಾ? ಸೊ ಬನ್ನಿ, ಇಲ್ಲಿ ನೋಡ್ತಾ ಇದ್ರೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಡಿಗಳ ಕಟ್ಟಡ ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ದಿನಾಂಕವನ್ನು ತಿಳಿಸಿದ್ದೀನಿ. ಸೊ ಅಧಿಸೂಚನೆ ಇರ್ತಕ್ಕಂಥದ್ದು ಏನು ಅಧಿಸೂಚನೆ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದೆಲ್ಲ ಓದೋ ಅವಶ್ಯಕತೆ ನಮಗಿಲ್ಲ. ನಮ್ಗೆ ಮೇನ್ ಬೇಕಾಗಿರೋದು ಏನು, ಕಂಪ್ಯೂಟರ್ ಟೀಚರ್ಸ್ಗೆ ಏನೆಲ್ಲ ಅರ್ಹತೆಗಳಿರಬೇಕು, ಎಷ್ಟು ಸ್ಯಾಲ್ರಿ ಇರುತ್ತೆ, ಯಾವ್ಯಾವ ಕ್ಲಾಸ್ಗಳಿಗೆ ಅವ್ರು ಕ್ಲಾಸ್ ಮಾಡಬೇಕಾಗತ್ತೆ, ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಉಳಿದಿರೋದು ಈ ಕಾಲಮ್ ನಂಬರ್ ಅದು ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ. ಬನ್ನಿ ನೋಡಿ, ಕರಡು ನಿಯಮಗಳನ್ನು ಕೊಟ್ಟಿದ್ದಾರೆ. ಓಕೆ, ಶೀರ್ಷಿಕೆ ಮತ್ತು ಇದು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಕಂಪ್ಯೂಟರ್ ಟೀಚರ್ ಏನಂತ ಕರಿಬೇಕು ಅಂತ ಅಂದರೆ, ಸೊ ಪೆನ್ ಬರ್ತಾ ಇಲ್ಲ. ಓಕೆ, ಸೊ ನೋಡಿ, ಕರ್ಸರ್ ಎಲ್ಲಿರುತ್ತೋ ಅಲ್ಲಿ ನೋಡ್ಕೋತಾ ಹೋಗಿ. ಈ ನಿಯಮಗಳನ್ನು ಕರ್ನಾಟಕ ಒಂದು ಶಿಕ್ಷಣ ಇಲಾಖೆಯ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಸೊ ಈ ಕರಡು ನಿಯಮಗಳಿಗೆ ಹಂಗೆ ಕರಿಬೇಕಾಗಿದೆ. ಇದೆಲ್ಲ ಬೇಕಾಗಿಲ್ಲ ನಮಗೆ, ನಾನು ಹೇಳೋ ಹಾಗೆ. ಸೊ ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೋಡಿ, ಗಣಕ ವಿಜ್ಞಾನದ ಶಿಕ್ಷಕರು 1ರಿಂದ 8ನೇ ತರಗತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ PSTR ಆಗಲಿ, GPSTR ಆಗಲಿ, HSTR ಆಗಲಿ ಅಂತ ಕೊಟ್ಟಿಲ್ಲ. ಓವರ್ ಆಲ್ ಆಗಿ 1 to 8 ಟೀಚರ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಸ್ಯಾಲ್ರಿ ನೋಡ್ಕೊಳ್ಳಿ ನೀವು. 44,425ರಿಂದ ನಿಮಗೆ 83,700ವರೆಗೂ ಇರುತ್ತೆ. ಸೊ ವೇರಿಯೇಷನ್ಸ್ ಎಲ್ಲ ಇರುತ್ತೆ. ಸೊ 2,500 ಪೋಸ್ಟ್ಗಳಿದೆ ಸ್ನೇಹಿತರ. ನೇರ ನೇಮಕಾತಿ ಆಗುತ್ತೆ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಗಳ ಅನುಸಾರವಾಗಿ. ಸೊ ನೋಡಿ, ಇಂಪಾರ್ಟೆಂಟ್ ಆಗಿ ಏನೆಲ್ಲ ಅರ್ಹತೆಗೆ ಬೇಕು ಕಂಪ್ಯೂಟರ್ ಟೀಚರ್ಸ್ಗೆ ಅಂದರೆ, ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದ್ರೆ ನಡೆಯುತ್ತೆ. ಅಂದರೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಇರುತ್ತಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. BSc ಇನ್ ಕಂಪ್ಯೂಟರ್ ಅಂತ ಅರ್ಥ ಆಯ್ತಾ? ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದವ್ರಿಗೂ ಕೂಡ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಬ್ಯಾಚುಲರ್ ಆಫ್ ನೋಡಿ BIT ಅಂತ ಕೊಟ್ಟಿದ್ದಾರೆ. ಓಕೆ, ಇದೇನಿದು ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಬ್ಯಾಚುಲರ್ ಆಫ್ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ, ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದೇನೋ ಮೇ ಬಿ ಇದು. ಓಕೆ, ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗಣಕಯಂತ್ರ BA ಆಗಿದ್ರೆ, ಕಂಪ್ಯೂಟರ್ ಸೈನ್ಸಲ್ಲಿ BE ಆಗಿದ್ರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. BTech ಮಾಡಿದವರು ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರಬೇಕು ಸ್ನೇಹಿತರೆ, ಪದವಿ ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ ಇಲ್ಲಿ ನೋಡಿ, BSc ಇನ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಪ್ಲೈ ಮಾಡ್ಬೋದು. BCA ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. BIT ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. BE ಇದ್ದವರು ಕೂಡ ಕಂಪ್ಯೂಟರ್ ಸೈನ್ಸ್ ಇರಬೇಕು ಅನ್ನೋದು ಕೂಡ ಒಂದು ಕಾಮನ್ ಆಗಿ ತಿಳ್ಕೊಳ್ಳಿ. BE ಇದ್ದವರು ಮಾಡ್ಬೋದು, BTech ಇದ್ದವರು ಮಾಡ್ಬೋದು. ಸೊ ಟೋಟಲ್ ಆಗಿ ಅವರ ಒಂದು ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇರಬೇಕಾಗತ್ತೆ. ಓಕೆ, ಪದವಿ ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್. ಅದಾದ್ಮೇಲೆ ಇದೆ ನೋಡಿ ನಿಮಗೆ. ಸೊ ಮತ್ತು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLC ಮತ್ತು PUCಯಲ್ಲಿ ಕಡ್ಡಾಯವಾಗಿ ಅವರು ಕನ್ನಡವನ್ನು ಓದಿರಬೇಕಾಗತ್ತೆ. ಸರಿನಾ? ಪ್ರಥಮ PUC ಅಥವಾ ಸ್ನೇಹಿತರೆ ನೋಡಿ, ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLC ಮತ್ತು PUCಯಲ್ಲಿ ಓದಿರಬೇಕಾಗತ್ತೆ. ಕ್ಲಿಯರಾ? ಪ್ರಥಮ ಮತ್ತು ದ್ವಿತೀಯ ಭಾಷೆ, ಫಸ್ಟ್ ಲ್ಯಾಂಗ್ವೇಜ್ ಆದರೂ ಆಗಿರಲಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ, SSLC ಮತ್ತು PUCಯಲ್ಲಿ ಓದಬೇಕಿರಬೇಕಾಗತ್ತೆ. ಅದ್ರ ಜೊತೆಗೆ ನೋಡಿ, ಇದು ಇಂಪಾರ್ಟೆಂಟ್ ಏನಂದರೆ, ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ಶಿಕ್ಷಕರಾಗಿ ನೇಮಕಗೊಂಡ ನಂತರ, ಓಕೆ, ನೀವೇ ಗೌರ್ಮೆಂಟ್ ಟೀಚರ್ ಆಗಿ ಸೆಲೆಕ್ಟ್ ಆಗ್ತೀರಾ. ಆದಮೇಲೆ ನಿಮಗೆ 5 ವರ್ಷಗಳ ಕಾಲಾವಕಾಶ ಕೊಡಲಾಗುತ್ತೆ. ಅದರೊಳಗೆ ನೀವು CETಯಿಂದ ಮಾನ್ಯತೆ ಪಡೆದ ನೋಡಿ, CTE, ಓಕೆ ಸಾರಿ CTE
CETಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ BEd ಪದವಿಯನ್ನು ಹೊಂದಿರತಕ್ಕದ್ದು, ಜೊತೆಗೆ TET ಪಾಸ್ ಆಗ್ಬೇಕಂತ ಕೊಟ್ಟಿದ್ದಾರೆ 5 ವರ್ಷದ ಒಳಗಾಗಿ. ನೋಡಿ ಸ್ನೇಹಿತರೆ, ಸೊ ನಿಮಗೆ 5 ವರ್ಷ ಕಾಲಾವಕಾಶ ಕೊಡ್ತಾರೆ. ನೀವು BEd ಪದವಿಯನ್ನು ಹೊಂದಬೇಕಾಗತ್ತೆ. ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಯಾರೆಲ್ಲ ನೀವು ಒಂದು ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನ ತೊಗೊಂಡಿದ್ದೀರಾ, BEd ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹತ್ರ TET ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ ಸ್ನೇಹಿತರೆ. ಸೊ ನೀವು ಫಸ್ಟ್ ಪೋಸ್ಟ್ನ ತೊಗೊಂಡು ಆಮೇಲೆ BEd ಮತ್ತು CETಯನ್ನು ಪಾಸ್ ಆಗಿ ಅಂತಕ್ಕಂಥದ್ದು CNR ರೂರಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, CNR ರೂಲ್ ಇರ್ತಕ್ಕಂತಹ ಮಾಹಿತಿ. ಸೊ ಗೋಲ್ಡನ್ ಚಾನ್ಸ್ ಇದೆ, ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾರೆಲ್ಲ BSc ಕಂಪ್ಯೂಟರ್ ಇದ್ದೀರಾ, BTech ಕಂಪ್ಯೂಟರ್ ಇದ್ದೀರಾ, ಸೊ ಕಂಪ್ಯೂಟರ್ ಸೈನ್ಸ್ನ ನೀವು ಪದವಿಯಲ್ಲಿ ತೊಗೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಹರಾಗಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಅವರು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.